ಗುಡ್ ಮಾರ್ನಿಂಗ್. ಇಲ್ಲಿ ನೋಡ್ಬೋದು ಹುರುಳಿಕಾಳನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ನಂದು ಸ್ನಾನ ಆಯಿತು. ಹಾಗೆ ಇವು ಪ್ಲ್ಯಾಂಟರ್ನ ನಮ್ಮ ಸಬ್ಸ್ಕ್ರೈಬರ್ ಆ್ಯಂಡ್ ಕ್ಲೋಸೆಸ್ಟ್ ಫ್ರೆಂಡ್ ದೇವಿಕಾರಾಣಿ ಮೇಡಮ್ ಕೊಟ್ಟಿರ್ತದ್ದು. 2 ಪ್ಲ್ಯಾಂಟರ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫರ್ಮೆಂಟೇಷನ್ ಆಗಿರುವಂಥ ಮಿಲೆಟು, ಇದ್ರ ಬಗ್ಗೆ ಹೇಳಿದ್ದೀನ ಅಥವಾ ಹೇಳ್ತೀರ ನೋಡೋಣ. ಇದು ಹಾಗೆ ಇನ್ನು ನಾಗಪ್ಪನ ತೊಳೆದು ಎಲ್ಲ ಮಾಡಿ ಅಡುಗೆ ಮನೆ ಪೂರ್ತಿ ಸ್ವಚ್ಛ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಕಡಲೆಕಾಳನ್ನು ನೆನೆಸಿ ಇಟ್ಟಿದ್ದೀನಿ. ನಮ್ಮ ಮನೆ ಪದ್ಧತಿಯ ಪ್ರಕಾರ ನಾವು ಪೂಜೆ ಮಾಡೋದು. ಬನ್ನಿ. ಇಲ್ಲಿ ಪೂಜೆಗೆ ಒಂದೊಂದೇ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಉಡಿ ಜೋಡಿಸಿಡಬೇಕು, ಒಂದು 5 ಉಡಿ ಮಾಡಿಡಬೇಕು. ಹಾಗೆ ದೇವ್ರದ್ದೆಲ್ಲ ಸ್ವಚ್ಛ ಮಾಡ್ಕೊಂಡೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಎಟ್ಟಾಗಿ ಸ್ನಾನ ಮಾಡ್ಕೊಂಬಂದು ಹಾಗೆ ಒಂದು ನಿಮಿಷ ಹೊರಗಿಂದೆಲ್ಲ ತೋರಿಸ್ಬಿಡ್ತೀನಿ. ರಂಗೋಲಿನೂ ಹಾಕಿ ಬೆಳಗಾಗ್ತಾ ಇದೆ. ನಾಗಪ್ಪನ ಬಿಡಿಸಿದ್ದೀನಿ ಇವತ್ತು. ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಾರೆ ಇವತ್ತು ನಾಗಪ್ಪಂದು. ನನಗೆ ಎಷ್ಟು ಬರುತ್ತೋ ಅಷ್ಟು ಹಾಕಿದ್ದೀನಿ. ಇವತ್ತು ನಾಗಪ್ಪನ ರಂಗೋಲಿನೇ ಹಾಕೋದು ಯೂಶಲಿ. ನೋಡ್ಬೋದು ಬೆಳಗಾಗ್ತಾ ಇದೆ. ಸೌಂಡ್ ಕೇಳಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಪಂಚಮಿ ಅಲ್ಲ, ಚೌತಿ. ನಮ್ಮಲ್ಲಿ ಚೌತಿಗೆ ಹಾಲು ಹಾಕ್ತೀವಿ. ಪಂಚಮಿಗೆ ಮರಿ ಹಬ್ಬ ಅಂಥೇಳಿ ಮರಿ ನಾಗರ ಪಂಚಮಿ ಅಂಥೇಳಿ ನಾಳೆ ಮಾಡ್ತೀವಿ. ಮತ್ತು ಅಂದರೆ 2 ದಿನದ ಹಬ್ಬ ಇದು. ಸೊ ಇವತ್ತು ಸಿಹಿ ಮಾಡಲ್ಲ. ಇವತ್ತೇನು ಚಿಗಳಿ ತಂಬಿಟ್ಟು ಉಂಡೆಗಳು ಇಷ್ಟನ್ನೇ ನೈವೇದ್ಯಕ್ಕೆ ನಾವು ಇಡೋದು. ನಾಳೆ ಸಿಹಿ ಮಾಡಬೇಕು ಮನೇಲಿ. ಏನಾದರೂ ಶಾವಿಗೆ ಪಾಯಸ ಒಂದು ಬಿಟ್ಟು ಇನ್ಯಾವುದಾದ್ರೂ ನೈವೇದ್ಯ ನಾವು ಸಿಹಿನ ನಾಳೆ ಮಾಡ್ಬೋದು. ವರಮಹಾಲಕ್ಷ್ಮಿನ 4-5 ದಿನ, ಅಂದರೆ ಶುಕ್ರವಾರ ವರಮಹಾಲಕ್ಷ್ಮಿ ಇದೆ. 28ಕ್ಕೆ 21ಕ್ಕೆ ಕನ್ಫ್ಯೂಷನ್ ಯಾಕೆ ಅಂತ ಕೇಳ್ತಾ ಇದ್ದೀವಿ. 2 ದಿನವೂ ಹಬ್ಬ ಮಾಡ್ಬೋದು. ಇಷ್ಟೇ, ನಾನು ಸಿಂಪಲಾಗಿ ಹೇಳ್ತೀನಿ. 2 ದಿನವೂ ಹಬ್ಬ ಮಾಡ್ಬೋದು. ಹಾಗೆ ಅಮ್ಮ 24ಕ್ಕೇನೋ ಟ್ರಿಪ್ ಹೊರಟಿದ್ದಾರಂತೆ. ಸೊ ಅಮ್ಮನೇ ಫೋನ್ ಮಾಡಿ ಹೇಳಿದ್ರು, 28ಕ್ಕೆ ಮಾಡಬೇಡ, ನಾನು ಇರಲ್ಲ, ಕಷ್ಟ ಆಗಿಬಿಡುತ್ತೆ, 21ಕ್ಕೆ ಮಾಡಿ ಮುಗಿಸು, ನನಗೂ ಅನುಕೂಲ ಆಗುತ್ತೆ ಬಂದು ಹೋಗಲಿಕ್ಕೆ ಅಂತ. ಸೊ ಪ್ರತಿ ವರ್ಷ ಅಮ್ಮ ಇಲ್ಲದೆ ವರಮಹಾಲಕ್ಷ್ಮಿನ ಮಾಡಿಲ್ಲ. ಸೊ 21ಕ್ಕೆ ಮಾಡೋಣ ಅಂತಲೇ ನಾನು ಅಂದ್ಕೊಳ್ತಾ ಇದ್ದೀನಿ. ಇವಾಗ 28ಕ್ಕಾದರೂ ಮಾಡ್ಬೋದು, ಅದರಲ್ಲಿ ಯಾವುದೋ ಒಂದು ಕನ್ಫ್ಯೂಷನ್ ಬೇಡ. ಸೊ ಇವತ್ತಿನ ಪೂಜೆಗೆಲ್ಲ ಇನ್ನೂ ಜೋಡಿಸ್ಕೋಬೇಕು. ಬನ್ನಿ, ಕಂಪ್ಲೀಟಾಗಿ ಜೊತೆಗಿರಿ. ಟೈಮು 6 ಗಂಟೆ ಆಯ್ತು ಅನ್ಕೋತೀನಿ, ವಾಚ್ ಇಲ್ಲ, 6 ಗಂಟೆ ಆಯ್ತು ಅನ್ಕೋತೀನಿ. ಒಳಗೋಗೋಣ ಬನ್ನಿ. ಪೂಜೆ ಶುರು ಮಾಡಿಕೊಂಡೆ. ಎಲ್ಲ ಮಾವಿನ ಸೊಪ್ಪೆಲ್ಲ ತಂದು ದೇವ್ರ ಫೋಟೋಗೆಲ್ಲ ಹಾಕಿದ್ವಿ. ಮುಂದೆ ಬಾಗಿಲಿಗೆ, ದೇವ್ರ ಮನೆ ಬಾಗಿಲಿಗೆಲ್ಲ ಹಾಕಿ. ಕೆಲವರಂತೂ ತುಂಬ ಸಲ ಕೇಳ್ತಾ ಇರ್ತಾರೆ, ಇಷ್ಟು ಬೇಗ ಎದ್ದು ಹೆಂಗೆ ಮಾಡ್ತೀರಾ ಏನು ಅಂತ. ನಾನು ಹೇಳ್ದಂಗೆ ಬೆಳಗ್ಗೆ ಹೊತ್ತು ಇಡೀ ಮನೆ ಕ್ಲೀನ್ ಮಾಡೋದು ಹಬ್ಬಗಳಲ್ಲಿ. ಇವತ್ತು ಬೆಳಗ್ಗೆ 4:15 ಶುರು ಮಾಡ್ಕೊಂಡಿದ್ವಿ ಕೆಲಸ. ಮಗನೂ ಇರೋದ್ರಿಂದ ಎಲ್ಲರೂ ಸೇರ್ಕೊಂಡು ಬೇಗ ಬೇಗ ಮಾಡ್ಕೊಂಡ್ವಿ. ಹಬ್ಬಗಳಲ್ಲಿ ಮಾತ್ರ ಬೆಳಗ್ಗೆ ಹೊತ್ತು ಎಲ್ಲ ಮುಗಿಸ್ಕೊಂಡೆ ಪೂಜೆಗಳನ್ನ ಮಾಡ್ತೀವಿ. ಇನ್ನು ಬಾಕಿ ದಿನ ಆದರೆ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರಲ್ಲ, ಮೇಡೆಲ್ಲ ಮಾಡಿರ್ತಾರೆ. ಆಮೇಲೆ ಬಂದು ಬೆಳಗ್ಗೆ ನಾನು ದೇವ್ರ ಮನೆ, ಅಡುಗೆ ಮನೆ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡ್ತೀನಿ. ಅಷ್ಟು ಮಾಡೋಕ್ಕೇನು ಕಷ್ಟ ಅನ್ಸಲ್ಲ. ಬೇಗ ಎದ್ದು ನೋಡಿ ಯಾವುದು ಕಷ್ಟ ಅನ್ಸಲ್ಲ. ಹಾಗೆ ನಾಗದೇವರಿಗೆ ವಾಸನೆ ಹೂಗಳು ಅಂದರೆ ಸಂಜೆ ಮಲ್ಲಿಗೆ, ಜಾಜಿ ಹೂವು, ಪಾರಿಜಾತ ತುಂಬ ಇಷ್ಟ ಅಂತೆ. ಇವತ್ತು 2 ಜಾಜಿ ಹೂವು ಬಿಟ್ಟಿತ್ತು. ಸಂಜೆ ಮಲ್ಲಿಗೆ ಅಂತೂ ಸಿಕ್ಕಾಬಟ್ಟೆ ಬಿಡುತ್ತೆ. ಹಾಗೆ ಪಾರಿಜಾತನೂ ಸಿಕ್ಕಾಬಟ್ಟೆ
ನನ್ಗೆ ಪಾರಿಜಾತ ಹೂವು ವೀಣಾ ಮ್ಯಾಮ್ ಹೇಳಿದ್ರು, ಕೆಳಗ್ ಬಿದ್ದಿರೋದು ಹೂವನ್ನ ತೆಗೆದು ಪೂಜೆ ಮಾಡ್ಬೇಕು, ಅದನ್ನ ಗಿಡದಿಂದ ಕಿತ್ಕೋಬಾರ್ದಂತೆ. ಆವಾಗಿಂದ ಅಷ್ಟೇ, ಆ ಕೆಳಗಡೆ ಹೂ ಸಿಕ್ಕಾಬಟ್ಟೆ ಬಿದ್ದಿದೆ ಇವಾಗಂತೂ. ಅದನ್ನ ತಗೊಂಡೆ ನಾನು ಪೂಜೆ ಮಾಡೋದು. ಹಾಗೆ ಉಂಡೆಗಳ ವಿಚಾರಕ್ಕೆ ಬಂದ್ರೆ, ಉಂಡೆಗಳನ್ನ ನಾನ್ ಮಾಡ್ಲಿಲ್ಲ. ನಮ್ಮ ಸಂಬಂಧಿಯಾದ ಅಜ್ಜಿಯ ಕೈ ರುಚಿ ನಿಮ್ಗೆಲ್ರಿಗೂ ಗೊತ್ತು. ಅವ್ರ ಹತ್ರ ನಮ್ ಸಂಬಂಧಿಕರೇ, ಹಾಗಾಗಿ ಅವ್ರಿಗೆ ಹೇಳ್ಬಿಟ್ರೆ ಸಾಕು, ಸ್ನಾನ ಮಾಡಿ ಮಡಿಯಿಂದ ಎಲ್ಲ ಮಾಡಿ ಕಳಿಸ್ತಾರೆ ನಂಗೆ. ಸೊ ಉಂಡೆಗಳದೊಂದು ತಲೆನೋವು ನನ್ಗಿಲ್ಲ. ಸುಮಾರು ವರ್ಷಗಳೇ ಆಯ್ತು, ಸುಮಾರು ವರ್ಷಗಳಿಂದ ನಾನು ಉಂಡೆ ಮಾಡಲ್ಲ. ಉಂಡೆ ಅವ್ರ ಹತ್ರ ತರಿಸ್ಬಿಡ್ತೀನಿ. ಇನ್ನೇನು ನಮ್ಮ ಮನೇಲಿ ಬಂದು ನಮ್ಮಮ್ಮನೆ ಮಾಡ್ಕೊಟ್ಟಂಗೆ ಲೆಕ್ಕ ಅದು. ಅವರು ಅಮ್ಮ ಇದ್ದಂಗೆ ನನ್ಗೇನೆ, ಅವರೇ ಮಾಡಿ ಕಳ್ಸ್ಬಿಡ್ತಾರೆ. ಸೊ ನನ್ಗದೊಂದು ಕೆಲಸ ತಪ್ಪತ್ತೆ. ಅದಲ್ದೆ ಸ್ವಲ್ಪ ಏನಂದ್ರೆ ಈ ಕೆಲ್ಸದ ಗಡಿಬಿಡಿಗಳಲ್ಲಿ ಅದೆಲ್ಲ ಮಾಡ್ಕೊಳ್ಳೋದು. ಈಗ ನೋಡಿ, ಇಷ್ಟು ಉಂಡೆನ ಖರ್ಚು ಮಾಡ್ಲಿಕ್ಕೆ ಸುಮಾರು ದಿನ ಬೇಕು. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ಸ್ವಲ್ಪ ಸಿಹಿ ತಿನ್ನೋದು ಕಡಿಮೆ. ಏನೋ ಮಕ್ಳಿರೋದ್ರಿಂದ ನಡೆಯುತ್ತೆ, ಅವ್ರಿಬ್ರು ತಿಂತಾರೆ. ಇನ್ನು ನಾವು 3 ಜನ ನಿಜವಾಗ್ಲೂ ಸ್ವೀಟ್ ತಿನ್ನೋದೇ ಇಲ್ಲ. ಹಾಗೆ ನಮ್ಮನ ಒಬ್ಬೊಬ್ರು ಮನೆ ಪದ್ಧತಿ ಒಂದೊಂಥರ. ಉತ್ತರ ಕರ್ನಾಟಕದ ಕಡೆ ಹೋದಂಗೆ ನಾಗರ ಪಂಚಮಿ ಅಂತೂ ವಿಜೃಂಭಣೆಯಿಂದ ಮಾಡ್ತಾರೆ. ತೊಟ್ಲು ಕಟ್ಟೋದೇನು, ಉಯ್ಯಾಲೆಗಳನ್ನ ಕಟ್ತಾರೆ, ಕೊಬ್ಬರಿ ಬಟ್ಲ ಆಟ ಆಡ್ತಾರೆ. ನಾವು ಚಿಕ್ಕವರಿದ್ದಾಗ ಅದೆಲ್ಲ ಮಾಡಿದೀವಿ. ಎಲ್ಲಿ ದೊಡ್ಡ ದೊಡ್ಡ ಮರಗಳಿರುತ್ತೋ ಅಲ್ಲೆಲ್ಲ ಉಯ್ಯಾಲೆ ಕಟ್ಟೋದು, ಉಯ್ಯಾಲೆ ಆಡೋದು. ಅಂದ್ರೆ ಏನಂತಾರೆ, ತೊಟ್ಲಲ್ಲ ಅದು, ಜೋಕಾಲಿ ಕಟ್ಟೋದು, ಜೋಕಾಲಿ ಆಡೋದು. ಒಂದು ಅಲ್ಗೆ ತಗೊಳ್ಳೋದು, ಅಲ್ಗೆಗೆ ಹೋಲ್ ಮಾಡಿ ಇಟ್ಕೊಂಡಿರ್ತಿದ್ವಿ. ಅದಕ್ಕೆ ದೊಡ್ಡ ಹಗ್ಗಗಳನ್ನ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಮರಗಳಿಗೆ ನಿಂತ್ಕೊಂಡು ಅದನ್ನ ಜೀಕೋದು. ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹೋಗ್ಬೇಕು, ಅಷ್ಟು ತರ ಜೀಕೋದು. ಆ ತರ ಎಲ್ಲ ಆಟ ಆಡಿದೀವಿ. ಅದು ಕೊಬ್ಬರಿ ಬಟ್ಲನ್ನ ಕೈಯಲ್ಲಿ ಇಟ್ಕೊಂಡು ತಿರುಗ್ಸೋದು, ಇದೆಲ್ಲ ಮಾಡಿದೀವಿ. ಈ ಕಡೆ ಬಂದಂಗೆ ಸ್ವಲ್ಪ ಕಡಿಮೆ, ಹಬ್ಬಗಳು ಸ್ವಲ್ಪ ವಿಜೃಂಭಣೆ ಕಡಿಮೆ. ಆದ್ರೂ ನಮ್ಮ ಮನೆಯಲ್ಲೆಲ್ಲ, ಅಂದ್ರೆ ಅತ್ತೆ ಮನೇಲಿ ಪದ್ಧತಿಗಳು ಇದೆ. ಇದು ನಾಗದೇವರಿಗೆ ಚಿಗಳಿ, ತಂಬಿಟ್ಟು, ಶೇಂಗಾ ಉಂಡೆ ಅಂದ್ರೆ ಒಂದು 5 ತರದ್ದು ಮಾಡಿ ನಾಗಪ್ಪನಿಗೆ ಇಟ್ಟಿರೋದು, ಉಂಡೆಗಳನ್ನು ಸಹಿತ. ಇವತ್ತು ದೇವರಿಗೆ ಇದೇ ನೈವೇದ್ಯ. ನಾಗದೇವರಿಗೆ ಚಿಗಳಿ ತಂಬಿಟ್ಟು ತುಂಬಾ ಇಷ್ಟ ಅಂತೆ. ಸೊ ಅದನ್ನ ನಾವು ನೈವೇದ್ಯಕ್ಕೆ ಅಂತ ಇಡ್ತೀವಿ. ಹಾಗೆ ಉಡಿಗಳನ್ನ ಮಾಡಿಡ್ತೀವಲ್ಲ, ಅದಕ್ಕೆ ಒಂದು 5 ತರದ ಹಣ್ಣು, ಎಲೆ, ಅಡಿಕೆ, ತಾಂಬೂಲ, ಒಂದು ನಾಣ್ಯ, ಇಷ್ಟನ್ನ ಇಟ್ಬಿಟ್ಟು ಕೈಗೆ ಎಲ್ರಿಗೂ ನಾಗರೆಳೆ ಅಂತ ಹೇಳ್ತೀವಿ. ಅಂದ್ರೆ ಇವತ್ ಕಂಕಣನ ಕಟ್ತೀವಲ್ಲ, ನಾಗರೆಳೆ. ಆ ಎಳೆನ ನಾವೆಲ್ಲ ಗೌರಿ ಹಬ್ಬದ ತನಕ ಆ ಎಳೆನ ಎಲ್ರೂ ಕೈಯಲ್ಲೂ ಇಟ್ಕೊಂಡಿರ್ತೀವಿ ಸಾಮಾನ್ಯವಾಗಿ. ಅದಾಗಿ ಬಿಚ್ಕೊಂಡು ಹೋದ್ರೆ ಹೋಗತ್ತೆ, ಇಲ್ಲಾಂದ್ರೆ ನಾವ್ ಯಾರು ತೆಗಿಯಲ್ಲ ಕೈಯಿಂದ. ಗೌರಿ ಹಬ್ಬದ ದಿನ ಅಂದ್ರೆ ಮುಂದಿನ ತಿಂಗಳು ಚೌತಿ ತನಕ ಇಟ್ಕೊಂಡು, ಆ ಚೌತಿಗೆ ನಾಗ ಚತುರ್ಥಿ ದಿನ ತೆಗಿಯೋದು ಅದನ್ನ. ಆತರ ಇಲ್ಲಿ ಬೇಯಿಸಿರೋಂತ ಹುರುಳಿಕಾಳು, ನೆನ್ಸಿಟ್ಕೊಂಡಿರೋಂತ ಕಡ್ಲೆಕಾಳು, ಜೋಳದ ಹರಳು. ಜೋಳನ ಹುರಿದ್ರೆ, ನಮ್ಮ ಬಿಳಿ ಜೋಳ ಸಿಗುತ್ತಲ್ಲ, ಅದನ್ನ ಹುರಿದ್ರೆ ಈ ತರ ಆಗತ್ತೆ. ಜೋಳದ ಹರಳು, ಅಕ್ಷತೆ, ಇಷ್ಟನ್ನ ಇಟ್ಕೊಂಡು ನಾಗಪ್ಪನಿಗೆ ಇವತ್ತು ಹಾಲು ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಹಾಕಿ ತಂಪಾಗಿರಪ್ಪ ನಾಗಪ್ಪ ಅಂತ ಹೇಳಿ ಹಾಕೋದು. ಇದು ಒಂದಿನ ಮಾಡೋ ಪದ್ಧತಿ. ಇನ್ನ ಮಾರನೇ ದಿನ ಮಾಡೋದಂದ್ರೆ ಬೆಲ್ಲದ ನೀರ್ ಹಾಕ್ತಿವಿ, ಹಾಲ್ ಹಾಕ್ತಿವಿ. ಅವತ್ತು ಹಾಲ್ ಹಾಕ್ತಿವಿ, ಬೆಲ್ಲದ ನೀರ್ ಹಾಕ್ತಿವಿ. 2 ದಿನ ಹಾಲು, 2 ದಿನ ಅಂದ್ರೆ ಒಂದಿನ ಬೆಲ್ಲದ ನೀರ್ ಹಾಕ್ತಿವಿ. ಇದು ಪದ್ಧತಿ ನಮ್ಮ ಮನೆಗಳಲ್ಲಿ. ಇನ್ನ ಸುಮಾರು ಪದ್ಧತಿಗಳು ಒಂದೊಂದು ಕಡೆ ಒಂದೊಂದು ರೂಪದಲ್ಲಿ. ನನ್ನ ಫ್ರೆಂಡ್ ಮನೇಲೆಲ್ಲ ಬಾಗ್ಲ ಹತ್ರ ಎಲ್ಲ ನಾಗಪ್ಪನ ಬಿಡಿಸಿ ಅದಕ್ಕೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿರ್ತಾರೆ. ಸೊ ನಮ್ಮನೇಲಿ ಅದಿಲ್ಲ. ಹಿಂಗೆ ಒಂದ್ ಚೂರ್ ಹೆಚ್ಚು ಕಡಿಮೆ ಎಲ್ಲಾರ ಮನೇಲೂ ಇರುತ್ತೆ. ಇನ್ನ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದ್ ತರ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದ್ ತರ. ಒಂದೊಂದು ಜಿಲ್ಲೆ ಯಾಕೆ, ನಮ್ಮಲ್ಲಿ 12 ಕಿಲೋಮೀಟರ್ ಏನೋ ಕೇಳಿದೆ, 12 ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಗತ್ತಂತೆ. ಹಂಗೆ ಹಬ್ಬ ಹರಿದಿನಗಳು, ಆಚಾರ ವಿಚಾರಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಇದೇ ರೀತಿ ನಾಗಪ್ಪನ ಮಣ್ಣಿನಿಂದ ನಾಗಪ್ಪನ ಮಾಡಿ ಹಾಲು ಎರಿತಾರೆ. ಕಲ್ಲಿನಿಂದ ನಾಗರನ ಇರುತ್ತೆ, ನಾಗರಕಲ್ಲಿಗೆ ಹೋಗಿ, ಅಶ್ವತ್ಥ ಮರದ ಕೆಳಗೆ ನಾಗರಕಲ್ಲಿ ಇರುತ್ತೆ, ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ಹಾಲು ಎರಿಯೋರು ಎರಿತಾರೆ ನೋಡಿ. ಕೆಲವ್ರ ಕಡೆ ಬೆಳ್ಳಿ ನಾಗರ ಮನೇಲಿ ಇದ್ರೂ ಕೂಡ ಹೋಗ್ಬಿಟ್ಟು ಕಲ್ಲಿನ ನಾಗರಕ್ಕೆ ಹಾಲು ಎರಿತಾರೆ. ಆದ್ರೆ ನಮ್ಮ ಮನೆಗಳಲ್ಲಿ ನಾವು ಬೆಳ್ಳಿ ನಾಗರಕ್ಕೆ ಹಾಲು ಎರಿಯೋದು. ನಾವು ಹುತ್ತಕ್ಕೆಲ್ಲ ಹೋಗಿ ಹಾಲು ಹಾಕಲ್ಲ, ಕಲ್ಲಿನ ನಾಗರಕ್ಕೆ ಹಾಲು ಹಾಕಲ್ಲ. ಮನೇಲಿರೋ ಬೆಳ್ಳಿ ನಾಗಪ್ಪನಿಗೆ ಹಾಲು ಹಾಕ್ತಿವಿ. ಹಾಗೆ ಇವತ್ತಿನ ದಿನ ಸಿಹಿ ಮಾಡಲ್ಲ ಮನೆಯಲ್ಲಿ. ಇದೆ ಚಿಗ್ಲಿ ತಂಬಿಟ್ಟುನೆ ದೇವ್ರಿ ನೈವೇದ್ಯ. ಮಾರನೇ ದಿನ ಅಂದ್ರೆ ಪಂಚಮಿ ದಿನ, ನಾಗರ ಪಂಚಮಿ ದಿನ ದೇವ್ರಿಗೆ ಹೋಳಿಗೆ, ಸ್ಪೆಷಲಿ ಒಬ್ಬಟ್ಟು ಮಾಡ್ತಾರೆ. ಇನ್ನ ಶಾವ್ಗೆ ಪಾಯಸ ಯಾರು ಮಾಡಬಾರ್ದು. ಯಾಕೆ ಅಂತಂದ್ರೆ ಅದು ನೋಡ್ಲಿಕ್ಕೆ ನಾವು ಶಾವ್ಗೆ ಒಂದು ಅಂದ್ರೆ ಹಾವಿನ ತರ ಇರುತ್ತೆ, ಬೇಯಿಸಿ ದೇವ್ರಿಗೆ ನೈವೇದ್ಯ ಮಾಡಬಾರ್ದು ಅನ್ನೋದೊಂದು ಪದ್ಧತಿ. ಹಾಗಾಗಿ ಶಾವ್ಗೆ ಪಾಯಸನ ಅವತ್ತು ಮಾಡಬಾರ್ದು. ಅದು ಬಿಟ್ಟು ಇನ್ಯಾವ್ದಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ ಹಿರಿಯರು. ಇದು ನಮ್ಮ ಪದ್ಧತಿ. ಆಯ್ತಾ, ಇಲ್ಲಿ ಎಲ್ಲ ಜೋಡಿಸ್ಕೊಂಡಿದೀನಿ. ದೇವರಿಗೆ ಪ್ರೋಕ್ಷಣೆ ಮಾಡಿ ಮತ್ತೆ ಗಂಧ, ಅರ್ಶಿನ, ಕುಂಕುಮ ಹಚ್ಬಿಟ್ಟು ನಾಗರಳೆ ಹಾಕಿದೀನಿ, ಗೆಜ್ಜೆ ವಸ್ತ್ರ ಹಾಕಿದೀನಿ.
ಹಾಲು ಎರಿಯೋದು ಅಂದರೆ ಒಂದು 5 ಸಲ ನಾನು ದೇವರಿಗೆ ಹಾಲನ್ನು ಹಾಕ್ಬಿಟ್ಟು ಆನಂತರ ನಾವು ಬೇಯಿಸಿಟ್ಕೊಂಡಿರೋಂಥ ಹುರುಳಿಕಾಳು, ಕಡಲೆಕಾಳು, ಹುರಿದಿಟ್ಕೊಂಡಿರೋಂಥ ಜೋಳದರಳು ಎಲ್ಲದನ್ನು ಹಾಕೋದು. ಹಾಕ್ಬಿಟ್ಟು ಕಳಸ ಇಡ್ತೀವಿ. ನಮ್ಮಲ್ಲಿ ಆರತಿ ಕಳಸ ಇದೆಯಲ್ಲ, ಅದು ಪ್ರತಿ ಹಬ್ಬಕ್ಕೂ ಅದು ಶ್ರೇಷ್ಠ, ಅದು ಪ್ರಮುಖವಾದದ್ದು. ಮೊದಲು ಅದನ್ನು ಇಟ್ಕೊಂಡೆ ನಾವು ಹಬ್ಬಗಳನ್ನು ಮಾಡೋದು. ಸೊ ಕಳಸ ಬೆಳಗ್ಬೇಕು. ಆರತಿ ಆದಮೇಲೆ ಕಳಸದ ಆರತಿ ಬೆಳಗಿ ನಾಗಪ್ಪನಿಗೆ ನನ್ನ ಕಡೆಯಿಂದ ಪೂಜೆ ಮುಗೀತು. ಹಾಗೆ ಮನೆ ಮಂದಿ ಎಲ್ಲರೂ ಕೂಡ ನಾಗಪ್ಪನಿಗೆ ಹಾಲು ಹಾಕೋದು, ಅಕ್ಷತೆ ಹಾಕೋದು ಪ್ರತಿಯೊಬ್ಬರು ಮಾಡಿ ನಮಸ್ಕಾರ ಮಾಡ್ತಾರೆ. ನಾಗೇ ನೋಡಿ, ಕೆಲವು ಕಡೆ ಗಂಡ್ಮಕ್ಳು ಹಾಕಲ್ಲ, ಹೆಣ್ಮಕ್ಳು ಹಾಕಲ್ಲ. ನಮ್ಮನೇಲಿ ಎಲ್ಲರೂ ಹಾಲು ಹಾಕ್ತಿವಿ. ಚತುರ್ಥಿ ದಿನಾನೇ ಎಲ್ಲರೂ ಹಾಲು ಎರಿತೀವಿ ನಾಗಪ್ಪನಿಗೆ. ಇದು ಒಂದೊಂದ್ ಕಡೆ ಒಂದೊಂದು ಪದ್ಧತಿ ಅಲ್ವಾ. ಬನ್ನಿ ಪೂಜೆ ಮಾಡ್ತೀನಿ. ನಿಮ್ಗೂ ಕೂಡ ಆ ನಾಗದೇವರು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನ್ ಕಡೆಯಿಂದ ಬೇಡ್ಕೋತೀನಿ. ಜಯ ಮಂಗಳಾರುತಿ ಬೆಳಗುವಿನ, ಜಯ ಮಂಗಳಾರುತಿ ಪೂರ್ಣ ಪರಂಜ್ಯೋತಿ, ಜಯ ಶಿವ ಶಂಕರಗೆ. ಜಯ ಮಂಗಳಾರುತಿ ಬೆಳಗುವಿನ, ಗಂಗೆಯ ಧರಿಸಿದ ಚಂದ್ರಶೇಖರನಿಗೆ, ನಂದಿ ವಾಹನ ಸರ್ಪಭೂಷಣಗೆ. ಗಂಗೆಯ ಧರಿಸಿದ ಚಂದ್ರಶೇಖರನಿಗೆ, ನಂದಿ ವಾಹನ ಸರ್ಪಭೂಷಣಗೆ. ಜಯ ಮಂಗಳಾರತಿ ಬೆಳಗುವೆಯ. ಇದು ಮಾರನೇ ದಿನ, ನಾಗರ ಪಂಚಮಿ ದಿನ. ಹೆಸರು ಬೇಳೆ ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ದೆ. ಚಿತ್ರಾನ್ನ, ಕೋಸಂಬರಿ, ಹಪ್ಪಳ, ಸಂಡಿಗೆ ಎಲ್ಲ ಕರೆದಿದ್ದೆ. ದೇವರಿಗೆ ಕರೆದಿದ್ದಿಟ್ಟಿಲ್ಲ. ಪಾಯಸ, ಕೋಸಂಬರಿ, ಅನ್ನ, ಬಾಳೆಹಣ್ಣು, ಹಾಲು ಹಾಕಿ ನೈವೇದ್ಯ ಮಾಡಿದೆ. ಇವತ್ತು ಹಾಲೆರೆದು ಬೆಲ್ಲದ ನೀರು ಹಾಕಿ ತಣ್ಣೀರು ಹಾಕಿ ನಾಗಪ್ಪನ ಪೂಜೆನ ಮುಗಿಸಿದ್ವಿ. ಇಲ್ಲಿಗೆ ಇವತ್ತಿಗೆ ಪಂಚಮಿ ಹಬ್ಬ ಮುಗಿತು. 2 ದಿನ ಮಾಡುವಂತ, ನಾನು 2 ದಿನ ಅಂತಿದ್ದೀನಿ, ಬಟ್ ನಮ್ಮ ಕಡೆ ಎಲ್ಲ 3 ದಿನ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.